ಭಾರತದ ಸ್ಟ್ರಾಂಗ್ ಪ್ರಧಾನಿ ಯಾರು? ಹಾಲಿ ಪ್ರಧಾನಿ ನರೇಂದ್ರ ಮೋದಿನ ಅಥವಾ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿನ? ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ವಿಚಾರ. ಎಸ್, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿನ ಅಥವಾ ನರೇಂದ್ರ ಮೋದಿನ? ಎಸ್, ಭಾರತದ ಸ್ಟ್ರಾಂಗ್ ಪ್ರಧಾನಿ ಯಾರು? ಹಾಲಿ ಪ್ರಧಾನಿ ನರೇಂದ್ರ ಮೋದಿನ ಅಥವಾ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿನ? ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ವಿಚಾರ. ಇಂದಿರಾ ಗಾಂಧಿಯ ಹಳೆ ವಿಡಿಯೋಗಳು ವೈರಲ್ ಆಗ್ತಿರುವಂತಹದ್ದು. ಯುದ್ಧದ ಸನ್ನಿವೇಶದಲ್ಲಿ ಇದೇ ಹಾಟ್ ಟಾಪಿಕ್. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಯುದ್ಧದ ಭೀತಿ, ನಿರಂತರವಾಗಿ ದಾಳಿ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನ ಒಂದು ಕಡೆ ದಾಳಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಭಾರತ ಕೂಡ ದಾಳಿ ಮಾಡ್ತಾ ಇರುವಂತಹದ್ದು. ಇಂತಹ ಸನ್ನಿವೇಶದಲ್ಲಿ, ಇಂತಹ ಪರಿಸ್ಥಿತಿಯಲ್ಲಿ ಭಾರತದ ಸ್ಟ್ರಾಂಗ್ ಪ್ರಧಾನಿ ಯಾರು ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹದ್ದು. ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋಗಳು ಒಂದಷ್ಟು ವೈರಲ್ ಆಗ್ತಾ ಇರುವಂತಹದ್ದು. ಜೊತೆಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಫೋಟೋಗಳು ಕೂಡ ವೈರಲ್ ಆಗ್ತಾ ಇರುವಂತಹದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇವರಿಬ್ಬರ ಫೋಟೋಗಳು ಟ್ರೆಂಡಿಂಗ್ ಅಲ್ಲಿರುವಂತಹದ್ದು. ಇಂದಿರಾ ಗಾಂಧಿಯ ಹಳೆ ವಿಡಿಯೋಗಳು ಕೂಡ ವೈರಲ್ ಆಗ್ತಿರುವಂತಹದ್ದು. ಯುದ್ಧದ ಸನ್ನಿವೇಶದಲ್ಲಿ ಈ ಒಂದು ವಿಚಾರ ಅಂದರೆ ಇಂದಿರಾ ಗಾಂಧಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹದ್ದು. ಅಂದರೆ ಇವರಿಬ್ಬರಲ್ಲಿ ಯಾರು ಸ್ಟ್ರಾಂಗೆಸ್ಟ್ ಪ್ರಧಾನಿ ಮಂತ್ರಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಟ್ರಾಂಗ್ ಪರ್ಸನ್ನ ಅಥವಾ ಇಂದಿರಾ ಗಾಂಧಿ ಅವರು ಸ್ಟ್ರಾಂಗ್ ಪರ್ಸನ್ನ? ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತಹದ್ದು. ಅದು ಕೂಡ ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವಿಚಾರ ಚರ್ಚೆ ಆಗ್ತಿರುವಂತಹದ್ದು. ಇಬ್ಬರ ಹಳೆ ವಿಡಿಯೋಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋಗಳು ಜೊತೆಗೆ ಫೋಟೋಗಳು, ಹಾಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಫೋಟೋ ಮತ್ತು ವಿಡಿಯೋಗಳನ್ನು ವೈರಲ್ ಮಾಡಿ ಇವರಿಬ್ಬರಲ್ಲಿ ಯಾರು ಸ್ಟ್ರಾಂಗೆಸ್ಟ್ ಪ್ರಧಾನಿ ಮಂತ್ರಿ ಅಂತೇಳಿ ಈಗ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಅದು ಕೂಡ ಯುದ್ಧದ ಸನ್ನಿವೇಶದಲ್ಲಿ ಇದೇ ಒಂದು ಹಾಟ್ ಟಾಪಿಕ್ ಆಗಿ ಚರ್ಚೆ ಆಗ್ತಿರುವಂತಹದ್ದು. Look, election is not over yet. We can't jump steps like this. First you have to... Madam, would you care to define... Then we have to have election of the leader in our party. No, but it's not a question of doubt. Only say that one feels exceedingly humble when we see the faith and trust of the people, because there's no doubt that this faith increases our responsibility. The responsibility is always there, but with this kind of a mandate, one feels all the more urged to do something quickly. I can only thank the people very warmly for the manner in which they have helped. Look, election is not over yet. We can't jump steps.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.